ನೀವು ಜಾಸ್ತಿ ಅಮೌಂಟ್ ಅನ್ನೋದನ್ನ ಲೋನ್ ತಗೊಂತೀರಾ ಅಂತಂದ್ರೆ ನಿಮ್ಗೆ ಡೀಟೇಲ್ಸ್ ಅಲ್ಲಿ ತೋರಿಸ್ತಾರೆ. ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಮಂತ್ಲಿ ನೀವು ಎಷ್ಟು ಕಟ್ಟಬೇಕು. ಪೇ ಮಾಡಲಿಲ್ಲ ಅಂದ್ರೆ ಅವ್ರದೇ ಆದ ರೂಲ್ಸ್ ಗಳಲ್ಲಿ ಇರುತ್ತೆ. ಆ ಒಂದು ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ತಾರೆ. ಇವಾಗ ನಾನೇ ಇನ್ನೊಬ್ಬ ಅನ್ನೊಂದ್ ಪರ್ಸನ್ಗೆ ಅಮೌಂಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಟ್ರಸ್ಟ್ ಮಾಡ್ಬೇಕಲ್ವಾ. ಅವನು ಬೇರೆ ಕಡೆ ಎಲ್ಲಾದ್ರೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾನ ಮಂತ್ಲಿ. ಮೊದ್ಲು ನೀವು ನೋಡ್ಬೇಕಾಗಿರೋದು ಲೋನ್ ಅನ್ನ ಅಪ್ಲೈ ಮಾಡುವಾಗ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೀವು ಮೊದ್ಲು ನೋಡ್ಬೇಕಾಗುತ್ತೆ. ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ, ನಾವು ಆನ್ಲೈನ್ ಅಲ್ಲೇ ಲೋನ್ ಅನ್ನ ತಗೋಬಹುದಲ್ವಾ, ಈಸಿ ಮೆಥಡ್ ಅಲ್ಲೇ ತಗೋಬಹುದಲ್ವಾ ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಎಸ್, ಈ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ನೋಡ್ತೀರಾ. ಅದಾದ್ಮೇಲೆ ಅಲ್ಲಿ ರಿವ್ಯೂಸ್ ಅನ್ನ ನೋಡಿ ಯಾವ ತರ ಇದೆ ಏನು ಅಂತ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಬಂದು RBI ಇಂದ ರಿಜಿಸ್ಟರ್ ಕೂಡ ಆಗಿದೆ. ಓಕೆನಾ ಫ್ರೆಂಡ್ಸ್, RBI ಇಂದ ರಿಜಿಸ್ಟರ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ವಿಡಿಯೋಸ್ ಗಳನ್ನ ಮಾಡಿದೀನಿ. ಓಕೆ, ಅಲ್ಲಿ ತುಂಬಾ ಜನಕ್ಕೆ ಲೋನ್ ಅನ್ನೋದು ಸಿಕ್ಕಿದೆ. ನನಗೆ ಅಂದ್ರೆ ನನ್ನ ಒಂದು ರೆಫರಲ್ ಲಿಂಕ್ ಇಂದ ಯಾರು ಜಾಯಿನ್ ಆಗಿರ್ತಾರಲ್ವಾ ಅವರು ಕೆಲವೊಬ್ರು ಲೋನ್ ಅನ್ನೋದನ್ನ ತಗೊಂಡಿದ್ದಾರೆ. ಓಕೆ, ನನಗೆ ಅಲ್ಲಿ ತೋರಿಸಿದೆ, ತಗೊಂಡಿದ್ದಾರೆ. ಮತ್ತೆ ಕೆಲವೊಬ್ರು ರಿಟರ್ನ್ ಕಟ್ತಾ ಇದ್ದಾರೆ. ಕೆಲವೊಬ್ರು ಅಲ್ಲ, ಯಾರೆಲ್ಲ ತಗೊಂಡಿದ್ದಾರೆ ಅವರು ರಿಟರ್ನ್ ಅನ್ನೋದನ್ನ ಕಟ್ತಾ ಇದ್ದಾರೆ ಅಮೌಂಟ್ ಅನ್ನ. ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತು ಈ ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಅನ್ನೋದನ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಎಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂತೀರಾ. ನಿಮ್ಮ ಫೋನ್ ಹೋಮ್ ಪೇಜ್ಗೆ ಇದು ಬರುತ್ತೆ. ಅದಾದ್ಮೇಲೆ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂತೀರಾ. ಮೊಬೈಲ್ ನಂಬರ್ ಅನ್ನೋದನ್ನ ಅದು ಕೇಳುತ್ತೆ. ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಹೋಮ್ ಪೇಜ್ಗೆ ನೀವು ಎಂಟ್ರಿ ಆಗ್ತೀರಾ. ಓಕೆ, ಎಂಟ್ರಿ ಆದ ತಕ್ಷಣ ನಿಮ್ಗೆ ಅಲ್ಲಿ ಹೋಮ್ ಪೇಜ್ ಸಿಗುತ್ತೆ. ಅಲ್ಲಿ ನಿಮ್ಗೆ ಇನ್ಸ್ಟೆಂಟ್ 5K ಇವಾಗ ಅಪ್ಡೇಟ್ ಆಗಿರ್ಬೋದು, ಚೇಂಜ್ ಕೂಡ ಆಗಿರ್ಬೋದು. ನಿಮ್ಗೆ ಎಷ್ಟಾದ್ರೂ ಅಮೌಂಟ್ ಅವ್ರು ಪೇ ಮಾಡ್ಬೋದು ಇನ್ಸ್ಟೆಂಟ್ ಆಗಿ. ಓಕೆನಾ, ಅಲ್ಲಿ ನಿಮ್ಗೆ ಹೇಳುತ್ತೆ ಜಸ್ಟ್ KYC ಹಾಕಿದ್ರೆ ಸಾಕು ನಿಮ್ಗೆ ಅಮೌಂಟ್ ಅನ್ನೋದು ಬೇಗ ಸಿಗುತ್ತೆ. 5K 6K ಈ ತರ ಬೇಗ ಸಿಗುತ್ತೆ ಅನ್ನೋದನ್ನ ಹಾಕಿರ್ತಾರೆ. ಓಕೆನಾ, ನೀವು ಜಸ್ಟ್ ನಿಮ್ಗೆ ಅಷ್ಟು ಕಡಿಮೆ ಅಮೌಂಟ್ ಬೇಕಪ್ಪ ಅಂತಂದ್ರೆ ನೀವು ಅಲ್ಲೇ ಜಸ್ಟ್ ಅಪ್ಲೈ ಮಾಡ್ಬಿಟ್ಟು ಜಸ್ಟ್ ಆ ಒಂದು ಅಮೌಂಟ್ ಅನ್ನ ಕ್ಲೈಮ್ ಮಾಡ್ಕೋಬಹುದು. ಓಕೆ, ಅದಾದ್ಮೇಲೆ ನೀವು ಅವ್ರಿಗೆ ರಿಟರ್ನ್ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಪೇ ಮಾಡಲಿಲ್ಲ ಅಂದ್ರೆ ಅವ್ರದೇ ಆದ ರೂಲ್ಸ್ ಗಳಲ್ಲಿ ಇರುತ್ತೆ. ಆ ಒಂದು ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ತಾರೆ. ನೀವು ಈಸಿಯಾಗಿ ಅಮೌಂಟ್ ಅನ್ನ ತಗೊಂಡಿದ್ದೀರಾ ಅಂತ ಅಂದ್ರೆ ನೀವು ಪೇ ಮಾಡ್ಲೇಬೇಕಾಗುತ್ತೆ. ಅಲ್ಲಿ ಪೇ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ಗೈಸ್. ಓಕೆನಾ, ಯಾಕಂದ್ರೆ ಅವರು ರೂಲ್ಸ್ ಗಳು ಇರ್ತವೆ. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ, ಎಲ್ಲ ಒಂದು ಮೆಸೇಜ್ ಅನ್ನ ಹಾಕ್ತಾರೆ. ಯಾಕಂದ್ರೆ ನೀವು ಒಂದು ಲೋನ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅವ್ರು ಈಸಿಯಾಗಿ ನಿಮ್ಗೆ ಹೆಂಗ್ ಕೊಡ್ತಾರೆ, ಯಾವ ತರ ನಿಮ್ಮನ್ನ ನಂಬ್ತಾರೆ, ಯಾವ ತರ ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ ಅವರು. ಓಕೆನಾ, ಇವಾಗ ನಾನೇ ಇನ್ನೊಬ್ಬ ಅನ್ನೊಂದ್ ಪರ್ಸನ್ಗೆ ಅಮೌಂಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಟ್ರಸ್ಟ್ ಮಾಡ್ಬೇಕಲ್ವಾ. ಅವನು ಬೇರೆ ಕಡೆ ಎಲ್ಲಾದ್ರೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾನ ಮಂತ್ಲಿ, ಯಾಕಂದ್ರೆ ಅವ್ನು ನನಗೆ ಅಮೌಂಟ್ ರಿಟರ್ನ್ ಕೊಡ್ಬೇಕು. ಕೊಡ್ತಾನ ಇಲ್ವಾ, ಅವನಿಗೆ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ತಿಳ್ಕೊಂಡಾದ್ಮೇಲೆ ಅವ್ನಿಗೆ ಪೇ ಮಾಡ್ತೀನಲ್ವಾ. ಅದೇ ರೀತಿ ಇವರು ಕೂಡ ಅದೇ ರೀತಿ ಚೆಕ್ ಮಾಡ್ತಾರೆ. ನೀವು ವರ್ಕ್ ಮಾಡ್ತಾ ಇದ್ದೀರಾ ಇಲ್ವಾ ಹೊರಗಡೆ ಅಂತ. ಓಕೆನಾ, ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ, ನಿಮ್ಗೆ ತಿಂಗಳ ಸ್ಯಾಲ್ರಿ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರಿಗೆ ನೀವು ತೋರಿಸ್ಬೇಕಾಗುತ್ತೆ. ಹಂಗೆ ಫ್ರೀ ಆಗಿ ಅವ್ರು ಕೊಡಲ್ಲ. ಅಂದ್ರೆ ಇನ್ಸ್ಟೆಂಟ್ ಆಗಿ ಲೋನ್ ಸಿಗುತ್ತಲ್ವಾ, ಅದಕ್ಕೆ ನಿಮ್ಗೆ ಆ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ನೀವು 1 lakh 2 lakh ಲೋನ್ ತಗೋಬೇಕಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅವಾಗ ಅವ್ರು ನಿಮ್ಗೆ ಕೇಳ್ತಾರೆ ಸ್ಯಾಲ್ರಿ ಸ್ಲಿಪ್ ಅನ್ನ. ಅವಾಗ ನೀವು ಸ್ಯಾಲ್ರಿ ಸ್ಲಿಪ್ ಅನ್ನ ಅವರಿಗೆ ತೋರಿಸ್ಲೇಬೇಕಾಗುತ್ತೆ. ಅಂದ್ರೆ ಅಲ್ಲಿ ಹಾಕ್ಲೇಬೇಕು ನೀವು ಲೋನ್ ತಗೋಬೇಕಂತ ಅಂದ್ರೆ. ಇನ್ನೊಂದು ಮರದೆ, ಮೊದಲು ನೀವು ನೋಡ್ಬೇಕಾಗಿರೋದು ಲೋನ್ ಅನ್ನ ಅಪ್ಲೈ ಮಾಡುವಾಗ ಇಂಟ್ರೆಸ್ಟ್ ಎಷ್ಟಿದೆ ಅಂತ ನೀವು ಮೊದ್ಲು ನೋಡ್ಬೇಕಾಗುತ್ತೆ. ಓಕೆನಾ, ಯಾಕಂತ ಅಂದ್ರೆ ಇವಾಗ ನಾವು ಆನ್ಲೈನ್ ಅಲ್ಲಿ ನೋಡ್ತಾನೆ ಇರ್ತೀವಿ, ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ ಅನ್ನ ನಾನು ಯೂಸ್ ಮಾಡಿದೆ ಅಲ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ಇಂಟ್ರೆಸ್ಟ್ ಅನ್ನೋದನ್ನ ಏರಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ತೀರ. ಓಕೆನಾ, ಈ ಒಂದು ಅಪ್ಲಿಕೇಶನ್ ನಾನ್ ಸರ್ಚ್ ಮಾಡಿದೆ. ಈ ಒಂದು ಅಪ್ಲಿಕೇಶನ್ RBI ಇಂದ ರಿಜಿಸ್ಟರ್ ಕೂಡ ಆಗಿದೆ. ಓಕೆನಾ ಫ್ರೆಂಡ್ಸ್, ಜಸ್ಟ್ ನಾನು ಟ್ರೂ ಬ್ಯಾಲೆನ್ಸ್ ಅಂತ ನೀವು ಸರ್ಚ್ ಮಾಡಿದಾಗ ನೀವು ನೋಡ್ತಾ ಇರಬಹುದು ಪ್ರೂಫ್ ಅನ್ನ. RBI ಇಂದ ಇದು ರಿಜಿಸ್ಟರ್ ಕೂಡ ಆಗಿದೆ. ಸಿಂಪಲ್. ಓಕೆನಾ, ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಜಾಸ್ತಿ ಅಮೌಂಟ್ ಅನ್ನೋದನ್ನ ಲೋನ್ ತಗೊಂತೀರಾ ಅಂತ ಅಂದ್ರೆ ನಿಮ್ಗೆ ಡೀಟೇಲ್ಸ್ ಅಲ್ಲಿ ತೋರಿಸ್ತಾರೆ. ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಮಂತ್ಲಿ ನೀವು ಎಷ್ಟು ಕಟ್ಟಬೇಕು. ಇವಾಗ ಎಕ್ಸಾಂಪಲ್ ನೀವು 1 lakh ತಗೊಂತೀರಾ ಅಂತ ಅಂದ್ರೆ ಮಂತ್ಲಿ ನೀವು ಎಷ್ಟನ್ನ ಪೇ ಮಾಡ್ಬೇಕು ಅವ್ರಿಗೆ ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಒಂದು ಚಾರ್ಟ್ ತೋರಿಸ್ಬಿಡುತ್ತೆ. ಓಕೆನಾ, ಅಲ್ಲಿ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ ನಾವು ಇಷ್ಟು ಅಮೌಂಟ್ ಅನ್ನ ಕಟ್ಟಲೇಬೇಕು ಮಂತ್ಲಿ ಅಂತ. ನೀವು ಕಟ್ಟಲೇಬೇಕು. ಕಟ್ಟಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಅಂದ್ರೆ ಅವರ ರೂಲ್ಸ್ ಅನ್ನ ಅವರು ಫಾಲೋ ಮಾಡ್ತಾರೆ. ಓಕೆನಾ, ಏನ್ ಗೊತ್ತಾ, ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನ ಯೂಸ್ ಮಾಡೋದು ಬಿಡೋದು ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಯೂಸ್ ಮಾಡ್ಬೇಕು. ನಾನು ಹೇಳಿದೆ ಅಂತ ಅಂದ್ಬಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ನಾನು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಈ ಒಂದು ಅಪ್ಲಿಕೇಶನ್ ಈ ತರ ಇದೆ ಅಂತ. ಅದಾದ್ಮೇಲೆ ಯೂಸ್ ಮಾಡೋದು ಬಿಡೋದು ನಿಮ್ ಇಷ್ಟ. ಈ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಓಕೆನಾ, ಅಲ್ಲಿ ಸಿಗುತ್ತೆ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ,
ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಮೋರ್ ಇನ್ಫಾರ್ಮೇಶನ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಒಳಗಡೆ ಹೋಗ್ತಿರಲ್ವಾ ಅಪ್ಲಿಕೇಶನ್ ಒಳಗಡೆ ಹೋಮ್ ಪೇಜ್ಗೆ, ಅಲ್ಲೆಲ್ಲ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಗೊತ್ತಾಗೇ ಆಗುತ್ತೆ. ಇನ್ನೂ ಕೆಲವೊಂದಿಷ್ಟು ಡೌಟ್ಸ್ ಗಳು ಇದ್ವಪ್ಪ ಅಂತ ವಿಡಿಯೋದಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇನ್ನು ಕೆಲವೊಂದಿಷ್ಟು ಸಿಕ್ಕಾಪಟ್ಟೆ ವಿಡಿಯೋಸ್ ಗಳು ನಿಮಗೆ ಸಿಗುತ್ತೆ. ಓಕೆನಾ? ಅದನ್ನೆಲ್ಲ ನೋಡ್ಕೊಂಡು ವಿಡಿಯೋನ ಫಾಲೋ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಅನ್ನ ನೀವು ತಗೋಬಹುದು. ಓಕೆ, ಅದು ಕೂಡ ನಿಮ್ಮ ಸ್ವಂತ ಜವಾಬ್ದಾರಿಯಿಂದ. ಓಕೆನಾ? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನನ್ನ ಐಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.